ನೀಟು ಮುಲ್ಲಾಗಳಿಗೆ ಏನು ಸರ್ ಸಂಬಂಧ? ಏನು ಅರ್ಥನೇ ಆಗಲ್ಲ. ಈ CT ಏನು ಸ್ಟೇಟ್ಮೆಂಟ್ ಮಾಡ್ತಾರೆ? ಇದಕ್ಕೆ ಯಾವ ರೀತಿಯಲ್ಲಿ ಇದಕ್ಕೆ ಜಾತಿ ಜನಾಂಗ ಪ್ರಾಂತ್ಯ ಅಂತ ಇದೆಯಾ? ನಾನು ಹೇಳ್ದಲ್ಲ, ಇವ್ರಿಗೆಲ್ಲ ಏನು ದಪ್ಪ ಚರ್ಮದ ಜನ ಇವರು. ಇವತ್ತು ಯುವಕರಿಗೆ ಮಾಡಿದ ಅಪಮಾನ. ಅವರು ಪ್ರಶ್ನೆ ಮಾಡಿದ್ರೆ ಧರ್ಮ ಅಲ್ಲ, ಪ್ರಶ್ನೆ ಮಾಡೋದು ಧರ್ಮ ಅಂತ ಹೋಗ್ತಾರೆ. ಇವತ್ತು ಯುವಕರಿಗೆ ಮಾಡಿದಂಥ ಅಪಮಾನ. ಇವತ್ತು ಈ ಜನ ಅರ್ಥ ಮಾಡ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟಲ್ಲಿ ಮತ್ತೆ ಈ ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಆಮೇಲೆ ಇವತ್ತು ಏನು ಆತ್ಮಹತ್ಯೆ ಮಾಡ್ಕೊಂಡಿದಾರ ಆ ವ್ಯಕ್ತಿಗಳಿಗೆ ಅವ್ರಿಗೆ ಸ್ವಾತಂತ್ರ್ಯ ಸಿಗಬೇಕಂತ ಹೇಳಿದ್ರೆ ಅವ್ರ ಮೇಲೆ ಇನ್ನೂ ಹೆಚ್ಚು ಆ್ಯಕ್ಷನ್ಗಳು ಆ ಸರ್ಕಾರದ ಮೇಲೆ ಆಗಬೇಕು. ಅದಕ್ಕೆ ನಾವು ಹೋರಾಟಗಳನ್ನ ಮಾಡ್ತೀವಿ. ಇದು ಯುವಕರ ಜಯ. ಆ ಯುವಕರಿಗೆ ಸನ್ಮಾನ್ಯ ರಾಹುಲ್ ಗಾಂಧಿ ದೊಡ್ಡ ಶಕ್ತಿ ಕೊಟ್ಟರು. ಈ ಹೋರಾಟಕ್ಕೆ ಮನ್ನಣೆ ಕೊಟ್ಟರು. ಬೀದಿಗೆ ಬಂದು ಹೋರಾಟ ಮಾಡಿದ್ರು, ಅರೆಸ್ಟ್ ಆದರು. ಇದು ದೊಡ್ಡ ಶಕ್ತಿನ ಕೊಟ್ಟು ಪಾರ್ಲಿಮೆಂಟಲ್ಲಿ ಕೂಡ ಚರ್ಚೆ ಮಾಡಿದ್ರು. ಖರ್ಗೆ ಸಾಹೇಬರು ಈ ವಯಸ್ಸಿನಲ್ಲಿ ಕೂಡ ಅಲ್ಲಿ ಸ್ಲೋಗನ್ ಆಗ್ತಾಯಿದ್ರು ಯುವಕರ ಪರವಾಗಿ. ತಾವು ನೋಡಿದ್ದೀರಾ, ರಾಹುಲ್ ಗಾಂಧಿಯವರು ಬೀದಿಗೆ ಬಂದು ಹೋರಾಟ ಮಾಡ್ತಾಯಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಏನು ಜವಾಬ್ದಾರಿ ಇದೆ, ಕಾಂಗ್ರೆಸ್ ಪಕ್ಷ ಏನು ಜವಾಬ್ದಾರಿ ಇದೆ, ಆ ಕೆಲಸ ನಾವು ಮಾಡ್ತೀವಿ. ಅಷ್ಟು ಈಸಿಯಾಗಿ ನಾವು ಅವ್ರನ್ನ ಬಿಡೋದಿಲ್ಲ. ಈಗ ಅದಕ್ಕೆ ಉತ್ತರ ಕೊಡಲೇಬೇಕು. ಪಾರ್ಲಿಮೆಂಟಲ್ಲಿ ತನಿಖೆ ಆಗಲೇಬೇಕು. ಯಾವ ರೀತಿ ಈ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಹೇಗೆ ಅವ್ರು ಹೊಡೆದ್ರು, ಪೆಲೆಟ್ಸ್ನ ಹೇಗೆ ಹೊಡೆದ್ರು, ಅದ್ರ ಬಗ್ಗೆ ಎಲ್ಲ ಉತ್ತರ ಕೊಡಬೇಕು. ಅದೇ ರೀತಿ ಇಷ್ಟು ದಿನ ಆತ್ಮಹತ್ಯೆ ನಂತರ ಇವತ್ತು ಧರ್ಮೇಂದ್ರ ಪ್ರಧಾನ್ ಜ್ಞಾನೋದಯ ಆಗಿದೆ, ರಾಜೀನಾಮೆ ಕೊಡಬೇಕಂತ. ಅದೊಂದು ದುರ್ದೈವ, ಒಂದು ದುರಂತ ಅಂತ ಹೇಳಬೇಕಾಗ್ತದೆ. ಇವತ್ತು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಒಂದು ವಾರದಲ್ಲಿ ಆಗತ್ತೆ ಅಂತ. ಅದರಿಂದ ಮುಂದಿನ ವಾರ ಆಗುವಂಥ ವಿಶ್ವಾಸ ಇದೆ. ಬಹುಶಃ ಸೋಮವಾರ ಹೋಗ್ಬೋದು ಅಂತ ಒಂದು ಮಾಹಿತಿ ಸಿಗ್ತಿದೆ. CM ಅವರು, KPCC ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ಮುಖಂಡರು ಅಲ್ಲ ಲಿಸ್ಟ್. ಅದು ನೀವು ಹೈಕಮಾಂಡ್ ವಿಚಾರ ನನ್ನ ಕೇಳ್ತಾ ಇದ್ದೀರಾ. ಅದನ್ನು ಈಗ ಚರ್ಚೆ ಮಾಡ್ತಾರೆ. ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ. ಈ ನೀಟು ಮುಲ್ಲಾಗಳಿಗೆ ಏನು ಸರ್ ಸಂಬಂಧ? ಏನು ಅರ್ಥನೇ ಆಗಲ್ಲ. ಈ CT ಏನು ಸ್ಟೇಟ್ಮೆಂಟ್ ಮಾಡ್ತಾರೆ? ಇದಕ್ಕೆ ಯಾವ ರೀತಿಯಲ್ಲಿ ಇದಕ್ಕೆ ಜಾತಿ ಜನಾಂಗ ಪ್ರಾಂತ್ಯ ಅಂತ ಇದೆಯಾ? ನಾನು ಹೇಳ್ದಲ್ಲ, ಇವ್ರಿಗೆಲ್ಲ ಏನು ದಪ್ಪ ಚರ್ಮದ ಜನ ಇವರು. ಇವತ್ತು ಯುವಕರಿಗೆ ಮಾಡಿದ ಅಪಮಾನ. ಅವರು ಪ್ರಶ್ನೆ ಮಾಡಿದ್ರೆ ಧರ್ಮ ಅಲ್ಲ, ಪ್ರಶ್ನೆ ಮಾಡೋದು ಧರ್ಮ ಅಂತ ಹೋಗ್ತಾರೆ. ಇವತ್ತು ಯುವಕರಿಗೆ ಮಾಡಿದಂಥ ಅಪಮಾನ. ಇವತ್ತು ಈ ಜನ ಅರ್ಥ ಮಾಡ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟಲ್ಲಿ ಮತ್ತೆ ಈ ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಆಮೇಲೆ ಇವತ್ತು ಏನು ಆತ್ಮಹತ್ಯೆ ಮಾಡ್ಕೊಂಡಿದಾರ ಆ ವ್ಯಕ್ತಿಗಳಿಗೆ ಅವ್ರಿಗೆ ಸ್ವಾತಂತ್ರ್ಯ ಸಿಗಬೇಕಂತ ಹೇಳಿದ್ರೆ ಅವ್ರ ಮೇಲೆ ಇನ್ನೂ ಹೆಚ್ಚು ಆ್ಯಕ್ಷನ್ಗಳು ಆ ಸರ್ಕಾರದ ಮೇಲೆ ಆಗಬೇಕು. ಅದಕ್ಕೆ ನಾವು ಹೋರಾಟಗಳನ್ನ ಮಾಡ್ತೀವಿ. ಇದು ಯುವಕರ ಜಯ. ಆ ಯುವಕರಿಗೆ ಸನ್ಮಾನ್ಯ ರಾಹುಲ್ ಗಾಂಧಿ ದೊಡ್ಡ ಶಕ್ತಿ ಕೊಟ್ಟರು. ಈ ಹೋರಾಟಕ್ಕೆ ಮನ್ನಣೆ ಕೊಟ್ಟರು. ಬೀದಿಗೆ ಬಂದು ಹೋರಾಟ ಮಾಡಿದ್ರು, ಅರೆಸ್ಟ್ ಆದರು. ಇದು ದೊಡ್ಡ ಶಕ್ತಿನ ಕೊಟ್ಟು ಪಾರ್ಲಿಮೆಂಟಲ್ಲಿ ಕೂಡ ಚರ್ಚೆ ಮಾಡಿದ್ರು. ಖರ್ಗೆ ಸಾಹೇಬರು ಈ ವಯಸ್ಸಿನಲ್ಲಿ ಕೂಡ ಅಲ್ಲಿ ಸ್ಲೋಗನ್ ಆಗ್ತಾಯಿದ್ರು ಯುವಕರ ಪರವಾಗಿ. ತಾವು ನೋಡಿದ್ದೀರಾ, ರಾಹುಲ್ ಗಾಂಧಿಯವರು ಬೀದಿಗೆ ಬಂದು ಹೋರಾಟ ಮಾಡ್ತಾಯಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಏನು ಜವಾಬ್ದಾರಿ ಇದೆ, ಕಾಂಗ್ರೆಸ್ ಪಕ್ಷ ಏನು ಜವಾಬ್ದಾರಿ ಇದೆ, ಆ ಕೆಲಸ ನಾವು ಮಾಡ್ತೀವಿ. ಅಷ್ಟು ಈಸಿಯಾಗಿ ನಾವು ಅವ್ರನ್ನ ಬಿಡೋದಿಲ್ಲ. ಈಗ ಅದಕ್ಕೆ ಉತ್ತರ ಕೊಡಲೇಬೇಕು. ಪಾರ್ಲಿಮೆಂಟಲ್ಲಿ ತನಿಖೆ ಆಗಲೇಬೇಕು. ಯಾವ ರೀತಿ ಈ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಹೇಗೆ ಅವ್ರು ಹೊಡೆದ್ರು, ಪೆಲೆಟ್ಸ್ನ ಹೇಗೆ ಹೊಡೆದ್ರು, ಅದ್ರ ಬಗ್ಗೆ ಎಲ್ಲ ಉತ್ತರ ಕೊಡಬೇಕು. ಅದೇ ರೀತಿ ಇಷ್ಟು ದಿನ ಆತ್ಮಹತ್ಯೆ ನಂತರ ಇವತ್ತು ಧರ್ಮೇಂದ್ರ ಪ್ರಧಾನ್ ಜ್ಞಾನೋದಯ ಆಗಿದೆ, ರಾಜೀನಾಮೆ ಕೊಡಬೇಕಂತ. ಅದೊಂದು ದುರ್ದೈವ, ಒಂದು ದುರಂತ ಅಂತ ಹೇಳಬೇಕಾಗ್ತದೆ.